ಕೆಮಿಸ್ಟ್ರಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇಂದಿನ ವಿಡಿಯೋದಲ್ಲಿ ಪ್ರಿಸಿಷನ್ ಹಾಗೂ ಆಕ್ಯುರೇಸಿ ಅಂದರೆ ಏನು, ಹಾಗೂ ಒಂದು ಎಕ್ಸ್ಪೆರಿಮೆಂಟ್ ಡಾಟಾಗಳನ್ನು ಸೈಂಟಿಫಿಕ್ ನೋಟೇಷನಲ್ಲಿ ಬರೆಯೋದು ಹೇಗೆ, ಹಾಗೂ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದ್ರೇನು, ಹಾಗೂ ಸಿಗ್ನಿಫಿಕೆಂಟ್ ಫಿಗರ್ಸ್ಗಳನ್ನು ಕಂಡುಹಿಡಿಯೋಕ್ಕೆ ಬಳಸುವಂತಹ ರೂಲ್ಸ್ಗಳು ಯಾವುದು ಅನ್ನುವಂಥದ್ದನ್ನು ಈ ದಿನದ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ನಾವು ಮೊದಲನೇದಾಗಿ ಪ್ರಿಸಿಷನ್ ಹಾಗೂ ಆಕ್ಯುರೇಸಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈಗ ಒಂದು ಎಕ್ಸ್ಪೆರಿಮೆಂಟ್ನಲ್ಲಿ ಬಂದಿರುವಂತಹ ಮೆಷರ್ಮೆಂಟ್ 1.85 ml ಅಂತ ಇದೆ ಅಂತ ಅಂದ್ಕೊಳ್ಳೋಣ. ಈ ಒಂದು ವ್ಯಾಲ್ಯೂವನ್ನು ನಾವು ಟ್ರೂ ವ್ಯಾಲ್ಯೂ ಅಂತೇಳಿ ಕರಿತೀವಿ. ಇದೇ ಎಕ್ಸ್ಪೆರಿಮೆಂಟನ್ನು ಎ, ಬಿ ಮತ್ತು ಸಿ ಅನ್ನುವಂತಹ 3 ಜನ ಸ್ಟೂಡೆಂಟ್ಸ್ಗಳು ಪ್ರತಿಯೊಬ್ಬರು 3 ಟ್ರಯಲ್ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಆಗ ಅವರು ಕೂಡ ಡಿಫ್ರೆಂಟ್ ವ್ಯಾಲ್ಯೂಗಳನ್ನು ಪಡೆದಿರ್ತಾರೆ. ಹೀಗೆ ಅವರು ಪಡೆದಂತಹ ವ್ಯಾಲ್ಯೂಗಳನ್ನು ಟ್ರೂ ವ್ಯಾಲ್ಯೂವಿನ ಜೊತೆಗೆ ಕಂಪೇರ್ ಮಾಡಬೇಕು. ಹೀಗೆ ಕಂಪೇರ್ ಮಾಡಿದಾಗ ಅವರಿಗೆ ಬಂದಿರುವಂತಹ ವ್ಯಾಲ್ಯೂ ಟ್ರೂ ವ್ಯಾಲ್ಯೂವಿನ ಸಮೀಪದಲ್ಲಿದ್ದರೆ, ಅಂದರೆ ಕ್ಲೋಸ್ನೆಸ್ ಇದ್ದರೆ, ಆಗ ಅವರು ಪಡೆದಂತಹ ವ್ಯಾಲ್ಯೂಸ್ಗಳು ಪ್ರಿಸೈಸ್ ಆಗಿದೆ ಅಂತ ಹೇಳಿ ಕರಿತೀವಿ. ಇನ್ನು ಎಕ್ಸ್ಪೆರಿಮೆಂಟಲ್ಲಿ ಪಡೆದಂತಹ ಡಾಟಾ ಏನಿದೆಯೋ ಅದು ಟ್ರೂ ವ್ಯಾಲ್ಯೂವಿನ ಜೊತೆಗೆ ಎಕ್ಸಾಕ್ಟಾಗಿ ಮ್ಯಾಚ್ ಆಗ್ತಾ ಇದ್ದರೆ ಆಗ ಡಾಟಾಸ್ಗಳು ಆಕ್ಯುರೇಟ್ ಆಗಿದೆ ಅಂತ ಹೇಳಿ ಕರಿತೀವಿ. ಈ ಒಂದು ಎಕ್ಸಾಂಪಲ್ಗಳಲ್ಲಿ ಪ್ರಿಸಿಷನ್ ಮತ್ತು ಆಕ್ಯುರೇಸಿಯನ್ನು ಅರ್ಥ ಮಾಡ್ಕೊಳ್ಳೋಣ. ಈಗ ಎ ಅನ್ನುವಂಥ ಸ್ಟೂಡೆಂಟು ತನ್ನ ಎಕ್ಸ್ಪೆರಿಮೆಂಟಲ್ಲಿ 3 ಟ್ರಯಲ್ಗಳನ್ನು ಮಾಡಿ ಪಡೆದಿರುವಂತಹ ವ್ಯಾಲ್ಯೂಸು 1.80, 1.81, 1.75. ಈ ಒಂದು ವ್ಯಾಲ್ಯೂಗಳನ್ನು ನಾವು ಟ್ರೂ ವ್ಯಾಲ್ಯೂ ಆದಂಥ 1.85ನ ಜೊತೆಗೆ ಕಂಪೇರ್ ಮಾಡಿದ್ರೆ ಕ್ಲೋಸ್ನೆಸ್ ಇದೆ, ಆದರೆ ಸಾಕಷ್ಟು ಕ್ಲೋಸ್ನೆಸ್ ಇಲ್ಲ. ಹಾಗಾಗಿ ಈ ಒಂದು ವ್ಯಾಲ್ಯೂಗಳು ಪ್ರಿಸೈಸ್ ಆಗಿದೆ, ಆದರೆ ಲೆಸ್ ಪ್ರಿಸೈಸ್ ಅಂಥೇಳಿ ಕರಿತೀವಿ. ಅದೇನೇ ಬಿ ಅನ್ನುವಂತಹ ಸ್ಟೂಡೆಂಟು ಇದೇ ಎಕ್ಸ್ಪೆರಿಮೆಂಟಲ್ಲಿ 3 ಟ್ರಯಲ್ನಲ್ಲಿ ಪಡೆದಂತಹ ವ್ಯಾಲ್ಯೂಗಳು 1.83, 1.82, 1.82 ಬಂದಿದೆ. ಸೊ ಈ ವ್ಯಾಲ್ಯೂಗಳನ್ನು ಗಮನಿಸಿದಾಗ ಟ್ರೂ ವ್ಯಾಲ್ಯೂವಿನ ಜೊತೆಗೆ ಕಂಪೇರ್ ಮಾಡಿದ್ರೆ ದಿಸ್ ಈಸ್ ಮೋರ್ ಪ್ರಿಸೈಸ್ ಕಂಪೇರ್ ಟು ಪ್ರೀವಿಯಸ್ ಎಕ್ಸಾಂಪಲ್. ಆದ್ದರಿಂದ ಇದು ಹೆಚ್ಚು ಕ್ಲೋಸ್ನೆಸ್ಸನ್ನು ಹೊಂದಿದೆ, ಅದರಿಂದ ಮೋರ್ ಪ್ರಿಸೈಸ್ ಅಂತೇಳಿ ಕರಿತೀವಿ. ಆದರೆ ಎಸ್ಪೆಷಲಿ ನಾವು ಮಾಡುವಂಥ ಎಕ್ಸ್ಪೆರಿಮೆಂಟ್ಗಳಲ್ಲಿ ವ್ಯಾಲ್ಯೂಗಳು ಟ್ರೂ ವ್ಯಾಲ್ಯೂಗೆ ಎಕ್ಸಾಕ್ಟಾಗಿ ಮ್ಯಾಚ್ ಆಗಬೇಕು, ಅಂದರೆ ಆಕ್ಯುರೇಟ್ ಆಗಿರಬೇಕು. ಈಗ ಸ್ಟೂಡೆಂಟ್ ಸಿ ಮಾಡಿದಂಥ ಎಕ್ಸ್ಪೆರಿಮೆಂಟಲ್ಲಿ ಅವನು 3 ಟ್ರಯಲ್ನಲ್ಲಿ 1.85, 1.85, 1.85 ಅನ್ನುವಂಥ ವ್ಯಾಲ್ಯೂವನ್ನೇ ಪಡೆದಿದ್ದಾನೆ. ಈ ವ್ಯಾಲ್ಯೂವನ್ನು ನಾವು ಟ್ರೂ ವ್ಯಾಲ್ಯೂ ಜೊತೆಗೆ ಕಂಪೇರ್ ಮಾಡಿದ್ರೆ ಎಕ್ಸಾಕ್ಟಾಗಿ ಮ್ಯಾಚ್ ಆಗುತ್ತೆ. ಹಾಗಾಗಿ ಸ್ಟೂಡೆಂಟ್ ಸಿ ಪಡೆದಿರುವಂತಹ ವ್ಯಾಲ್ಯೂಗಳು ಆಕ್ಯುರೇಟ್ ಆಗಿದೆ ಅಂತ ಹೇಳಿ ಕರಿತೀವಿ. ಸೊ ಪ್ರಿಸಿಷನ್ ಮೆಷರ್ಸ್ ದ ಕ್ಲೋಸ್ನೆಸ್ ಆಫ್ ದ ವ್ಯಾಲ್ಯೂ ವಿತ್ ದ ಟ್ರೂ ವ್ಯಾಲ್ಯೂ, ಮತ್ತು ಆಕ್ಯುರೇಸಿ ಏನಿದೆಯೋ ಅದು ಟ್ರೂ ವ್ಯಾಲ್ಯೂವಿನ ಜೊತೆಗೆ ಎಕ್ಸಾಕ್ಟ್ ಮ್ಯಾಚಿಂಗ್ ಆಗುವಂತಹ ವ್ಯಾಲ್ಯೂವನ್ನು ಸೂಚಿಸುತ್ತೆ. ಈಗ ನಾವು ಕೆಮಿಸ್ಟ್ರಿನಲ್ಲಿ ಆನ್ಸರ್ಗಳನ್ನು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಬರೆಯುವಂತಹ ಒಂದು ಸ್ಟ್ಯಾಂಡರ್ಡ್ ಮೆಥಡ್ ಅಂತ ಹೇಳಿದ್ರೆ ಸೈಂಟಿಫಿಕ್ ನೊಟೇಷನ್ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ 20 ಡಿಜಿಟ್ಗಳು, 24 ಡಿಜಿಟ್ಗಳು, 34 ಡಿಜಿಟ್ಗಳು ಇರುವಂತಹ ನಂಬರ್ಗಳನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಅಷ್ಟು ದೊಡ್ಡ ನಂಬರ್ಗಳನ್ನು ಬರೆಯೋದ್ರ ಬದಲು ಅವುಗಳನ್ನು ಪವರ್ನ ಸ್ಟೇಟಲ್ಲಿ ಇರೋ ಹಾಗೆ ಬರಿತೀವಿ. ಹೀಗೆ ಬರೆಯುವಂತಹ ಒಂದು ವಿಧಾನಕ್ಕೆ ನಾವು ಸೈಂಟಿಫಿಕ್ ನೊಟೇಷನ್ ಅಂಥೇಳಿ ಕರಿತೀವಿ. ಇಲ್ಲಿ ನಾವು ಒಂದು ಸಿಂಪಲ್ ಆದಂಥ ರೂಲನ್ನು ಬಳಸ್ತೀವಿ. ಈಗ ಉದಾಹರಣೆಗೆ 1534 ಜೌಲ್ ಅಂತ ಹೇಳಿ ಇದೆ. ಈ ಒಂದು ನಂಬರನ್ನು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ 4 ಡಿಜಿಟ್ ಇರುವಂತಹ ನಂಬರ್ನಲ್ಲಿ 1 ಡಿಜಿಟ್ನ ನಂತರ ಡೆಸಿಮಲ್ ಪಾಯಿಂಟ್ ಇಟ್ಟು ಇದನ್ನು 10 ಬೇಸ್ ಇರೋ ಹಾಗೆ ಪವರ್ನಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ ನಂಬರನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ 4 ಡಿಜಿಟ್ನಲ್ಲಿ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ ಅಂತ ಅಂದ್ಕೊಳ್ಳೋಣ.
ಈಗ ಈ ಡೆಸಿಮಲ್ ಪಾಯಿಂಟನ್ನು 3 ಡಿಜಿಟ್ನಷ್ಟು ಹಿಂದಕ್ಕೆ ತಂದು 1 ಡಿಜಿಟ್ನ ನಂತರ ಡೆಸಿಮಲ್ ಪಾಯಿಂಟ್ ಬರೋ ಹಾಗೆ ಬರ್ಕೋಬೇಕು. ಆವಾಗ ಇದು 1.534 ಅಂತ ಹೇಳಿ ಆಗತ್ತೆ. ಸೊ 3 ಡಿಜಿಟ್ನಷ್ಟು ಹಿಂದಕ್ಕೆ ಡೆಸಿಮಲ್ ಪಾಯಿಂಟ್ ತಂದಿದ್ರಿಂದ ದಿಸ್ ಶುಡ್ ಬಿ ರಿಟರ್ನ್ ಆ್ಯಸ್ 10⁻³ 1.534 ಇಂಟು 10⁻³ ಜೌಲ್ಸ್. ಸೊ 1.34 ಇಂಟು 10⁻³ ಜೌಲ್ ಏನಿದೆಯೋ ಇದರಲ್ಲಿ 10⁻³ ಅನ್ನು ಪ್ರಿಫಿಕ್ಸ್ ಆಗಿ ಕನ್ಸಿಡರ್ ಮಾಡಿದ್ರೆ ಆಗ 1.534 ಕಿಲೋ ಜೌಲ್ ಅಂತ ಕೂಡ ಬರೀಬಹುದು. ಅದೇ ರೀತಿ ಉಳಿದಂತಹದ್ದನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಿದ್ರೆ 3 ಡಿಜಿಟ್ ಇದೆ, ಡೆಸಿಮಲ್ ಪಾಯಿಂಟನ್ನು 2 ಡಿಜಿಟ್ ಹಿಂದಕ್ಕೆ ತೊಗೊಂಡು ಬಂದರೆ ದಿಸ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ 2.54. 2 ಡಿಜಿಟ್ ಹಿಂದಕ್ಕೆ ಬಂದಿರೋದ್ರಿಂದ 10⁻² ಅಂಥೇಳಿ ಬರೀಬೇಕು. ಸೊ ಈ ಒಂದು ಎಕ್ಸಾಂಪಲಲ್ಲಿ ಡೆಸಿಮಲ್ ಪಾಯಿಂಟನ್ನು 2 ಡಿಜಿಟ್ ಹಿಂದಕ್ಕೆ ತಂದು 1 ಡಿಜಿಟ್ ಆದ ನಂತರ ಡೆಸಿಮಲ್ ಪಾಯಿಂಟ್ ಇರೋ ಹಾಗೆ ಬರೆದ್ರೆ 3.2 ಡಿಜಿಟ್ ಹಿಂದಕ್ಕೆ ಬಂದಿರೋದ್ರಿಂದ 564 ಇಂಟು 10⁻² ಅಂಥೇಳಿ ಬರೀಬೇಕು. ಇಲ್ಲಿ ಎಷ್ಟು ಡಿಜಿಟ್ ಹಿಂದಕ್ಕೆ ಡೆಸಿಮಲ್ ಪಾಯಿಂಟ್ ಬರುತ್ತೋ ಅದನ್ನು ನಾವಿಲ್ಲಿ ಪವರಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಡೆಸಿಮಲ್ ಪಾಯಿಂಟ್ 1 2 3 ಡಿಜಿಟ್ ಹಿಂದಕ್ಕೆ ಬಂದಿರೋದ್ರಿಂದ 1.2345 3 ಡಿಜಿಟ್ಸ್ ಹಿಂದಕ್ಕೆ ಬಂದಿರೋದ್ರಿಂದ 10⁻³ ಅಂಥೇಳಿ ಬರೀಬೇಕು. ಈ ಒಂದು ವಿಧಾನದಲ್ಲಿ ಬರೆದ್ರೆ ಇದನ್ನು ನಾವು ಸೈಂಟಿಫಿಕ್ ನೊಟೇಷನಲ್ಲಿ ಬರೆದಿದ್ದೀವಿ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿಯಲ್ಲಿ 1 ಮೋಲ್ನಷ್ಟು ಸಬ್ಸ್ಟೆನ್ಸಲ್ಲಿ ಇರುವಂತಹ ಪಾರ್ಟಿಕಲ್ಗಳನ್ನು ಇಷ್ಟು ದೊಡ್ಡ ನಂಬರಿಂದ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಎಸ್ಪೆಷಲಿ ಈ ನಂಬರಲ್ಲಿ ಇಲ್ಲಿ 4 ಡಿಜಿಟ್ ಇದೆ ಹಾಗೂ 20 ಝೀರೋಸ್ ಇದೆ. ಅಲ್ಲಿಗೆ 20 + 4 ಅಂತಂದರೆ 24 ಡಿಜಿಟ್ಸ್ ಇದೆ ಇದರಲ್ಲಿ ನಂಬರ್ನಲ್ಲಿ. ಈಗ ಡೆಸಿಮಲ್ ಪಾಯಿಂಟನ್ನು ಇಲ್ಲಿಂದ 23 ಡಿಜಿಟ್ಸ್ನಷ್ಟು ಹಿಂದಕ್ಕೆ ತರೋದ್ರಿಂದ ಇಷ್ಟು ದೊಡ್ಡದಾಗಿರುವಂತಹ ನಂಬರನ್ನು 6.022 23 ಡಿಜಿಟ್ಸ್ ಅಷ್ಟು ಹಿಂದಕ್ಕೆ ಡೆಸಿಮಲ್ ಪಾಯಿಂಟ್ ತಂದಿದ್ರಿಂದ 10⁻23 ಅಂತ ಹೇಳಿ ಬರಿಬೇಕಾಗತ್ತೆ. ಈ ಒಂದು ನಂಬರ್ಗೆ ನಾವು ಅವಗಾಡ್ರೋ ನಂಬರ್ ಅಂತಲೂ ಕರಿತೀವಿ. ದ ನಂಬರ್ ಆಫ್ ಪಾರ್ಟಿಕಲ್ ಪ್ರೆಸೆಂಟ್ ಇನ್ 1 ಮೋಲ್ ಆಫ್ ಎ ಸಬ್ಸ್ಟೆನ್ಸ್ ಅಂತ ಹೇಳಿ ಕೂಡ ಮುಂದೆ ಡೀಟೇಲ್ ಆಗಿ ಓದ್ತೀವಿ. ಹೀಗೆ ಇಷ್ಟು ದೊಡ್ಡ ನಂಬರ್ಗಳನ್ನು ಡಿಜಿಟ್ಗಳನ್ನ ಉಪಯೋಗಿಸಿ ಬರೆಯೋದ್ರ ಬದಲು ಈ ರೀತಿ ಸಿಂಪಲ್ ರೂಲ್ನ ಸಹಾಯದಿಂದ ಸೈಂಟಿಫಿಕ್ ನೊಟೇಷನಲ್ಲಿ ಬರಿತೀವಿ. ಇನ್ನು ಈ ರೀತಿಯಾದಂತಹ ನಂಬರ್ಗಳು ಇದ್ದಾಗ ಡೆಸಿಮಲ್ ಪಾಯಿಂಟನ್ನು ಮುಂದಿನ ಡಿಜಿಟ್ಗಳಿಗೆ ತಗೊಂಡು ಹೋಗಬೇಕಾಗತ್ತೆ. ಈಗ ಇಲ್ಲಿ ಈ ಡೆಸಿಮಲ್ ಪಾಯಿಂಟನ್ನು 2 ಡಿಜಿಟ್ ಮುಂದಕ್ಕೆ ತಗೊಂಡು ಹೋಗಿರೋದ್ರಿಂದ 1.73 ಡೆಸಿಮಲ್ ಪಾಯಿಂಟ್ ಮುಂದಕ್ಕೆ ಶಿಫ್ಟ್ ಆಗಿರೋದ್ರಿಂದ 10⁻² ಅಂಥೇಳಿ ಬರೀಬೇಕು. ಇನ್ನು ಇಲ್ಲಿ 1 2 3 3 ಡಿಜಿಟ್ ಮುಂದಕ್ಕೆ ಶಿಫ್ಟ್ ಆಗಿರೋದ್ರಿಂದ ದಿಸ್ ಶುಡ್ ಬಿ ರಿಟರ್ನ್ ಆ್ಯಸ್ 3.4 ಇಂಟು 10⁻³ ಹಾಗೂ ಈ ಒಂದು ನಂಬರ್ನಲ್ಲಿ 1 2 3 4 5 ಸೊ 3.6 ಇಂಟು 10⁻⁻5 ಅಂಥೇಳಿ ಬರಿಬೇಕು. ಸೊ ಸೈಂಟಿಫಿಕ್ ನೊಟೇಷನನ್ನು ಬರಿಬೇಕಾದ್ರೆ ಒಂದು 3 ಸಿಂಪಲ್ ಆದಂಥ ರೂಲನ್ನು ನೆನ್ಪಿಟ್ಕೊಂಡಿರಬೇಕು. ಒಂದು ಡಿಜಿಟ್ನ ಆದ ನಂತರ ಡೆಸಿಮಲ್ ಪಾಯಿಂಟ್ ಬರೋ ಹಾಗೆ ನೋಡ್ಕೋಬೇಕು. ಇನ್ನು 10⁻² ಪವರ್ಗಳನ್ನು ಬರಿಬೇಕಾದ್ರೆ ಎಷ್ಟು ಡಿಜಿಟ್ನಷ್ಟು ಡೆಸಿಮಲ್ ಪಾಯಿಂಟ್ ಹಿಂದಕ್ಕೆ ಬಂದಿದ್ದರೆ ಆ ನಂಬರನ್ನು ವಿತ್ ಪಾಸಿಟಿವ್ ಸೈನ್ ಬರಿಬೇಕು. ಹಾಗೂ ಡೆಸಿಮಲ್ ಪಾಯಿಂಟ್ ಮುಂದಕ್ಕೆ ಶಿಫ್ಟ್ ಆಗಿದ್ದರೆ ಆಗ ಆ ಒಂದು ನಂಬರನ್ನು ವಿತ್ ನೆಗೆಟಿವ್ ಸೈನ್ 10⁻⁴ ಬರೀಬೇಕಾಗತ್ತೆ. ಈ ರೀತಿಯಲ್ಲಿ ನಂಬರ್ಸ್ಗಳನ್ನು ಸೈಂಟಿಫಿಕ್ ನೊಟೇಷನಲ್ಲಿ ಬರೆಯುವಂಥದ್ದನ್ನು ಅಭ್ಯಾಸ ಮಾಡಿಕೊಂಡಿರಬೇಕು. ಈಗ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಬಳಸುವಂತಹ ರೂಲ್ಸ್ಗಳಲ್ಲಿ ರೂಲ್ ನಂಬರ್ 1,
ಮೊದಲನೇ ರೂಲ್ ಏನು ಹೇಳುತ್ತೆ, ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸರ್ಟನ್. ಅಂದರೆ ಎಲ್ಲ ನಾನ್ ಝೀರೋ ಡಿಜಿಟ್ಗಳನ್ನು ಸಿಗ್ನಿಫಿಕೆಂಟ್ ಫಿಗರ್ಸ್ನ ಕೌಂಟಿಗೆ ಕನ್ಸಿಡರ್ ಮಾಡಿ. ಫಾರ್ ಎಕ್ಸಾಂಪಲ್ 25 ಅಂತ ಇದೆ. ಸೊ ಇಲ್ಲಿ 2 ನಾನ್ ಝೀರೋ ಡಿಜಿಟ್ಸ್ ಇದೆ, ಹಾಗಾಗಿ ಸಿಗ್ನಿಫಿಕೆಂಟ್ ಫಿಗರ್ಸ್ 2. 36 ಅಂತ ಇದೆ, ಇಲ್ಲಿ 2 ನಾನ್ ಝೀರೋ ಡಿಜಿಟ್ಸ್ ಇದೆ, ಹಾಗಾಗಿ ಸಿಗ್ನಿಫಿಕೆಂಟ್ ಫಿಗರ್ 2. 123 ಇಲ್ಲಿ 3 ನಾನ್ ಝೀರೋ ಡಿಜಿಟ್ ಇರೋದ್ರಿಂದ ಸಿಗ್ನಿಫಿಕೆಂಟ್ ಫಿಗರ್ 3 ಆಗಿರುತ್ತೆ. ಇಲ್ಲಿ 1 2 6 9 ಅಂತ ಇರೋದ್ರಿಂದ 4 ನಾನ್ ಝೀರೋ ಡಿಜಿಟ್ ಇದೆ, ಸಿಗ್ನಿಫಿಕೆಂಟ್ ಫಿಗರ್ ಆಫ್ ದಿಸ್ ನಂಬರ್ ಈಸ್ 4. ಅದೇ ಥರ ರೂಲ್ 2 ಏನು ಹೇಳುತ್ತೆ, ಝೀರೋಸ್ ಪ್ರಿಸೀಡಿಂಗ್ ನಾನ್ ಝೀರೋ ಡಿಜಿಟ್ಸ್ ಆರ್ ನಾನ್ ಸಿಗ್ನಿಫಿಕೆಂಟ್. ಅಂದ್ರೆ ಹೇಳಿದ್ರೆ ಈಗ ಉದಾಹರಣೆಗೆ 1000 ಅಂತ ಇದೆ, 1000ನಲ್ಲಿ 1 ಅನ್ನುವಂಥದ್ದು ಮಾತ್ರ ನಾನ್ ಝೀರೋ ಡಿಜಿಟ್. ಅದರ ಮುಂದೆ ಬರುವಂತಹ ಝೀರೋಗಳನ್ನು ಕನ್ಸಿಡರ್ ಮಾಡಬೇಡಿ, ಕೇವಲ ನಾನ್ ಝೀರೋ ಡಿಜಿಟನ್ನು ಮಾತ್ರ ಕನ್ಸಿಡರ್ ಮಾಡಿ. ಹಾಗಾಗಿ ಈ ಒಂದು ನಂಬರ್ನ ಸಿಗ್ನಿಫಿಕೆಂಟ್ ಫಿಗರ್ 1 ಆಗಿರುತ್ತೆ. ಇನ್ನು 1200 ಅಂತ ಇದೆ, ಇದರಲ್ಲಿ 2 ನಾನ್ ಝೀರೋ ಡಿಜಿಟ್ ಇದೆ, ಇನ್ನು 2 ಝೀರೋಗಳಿದೆ. ಸೊ ಇದರ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳಿದ್ರೆ ಕೇವಲ 2 ಡಿಜಿಟ್ಸ್ ಬರೋದ್ರಿಂದ ಸಿಗ್ನಿಫಿಕೆಂಟ್ ಫಿಗರ್ಸ್ ಈಸ್ 2. ಇಲ್ಲಿ ನಿಮಗೆ ಅನುಮಾನ ಬರ್ಬೋದು ಯಾಕೆ ಹೀಗೆ ಅಂತ ಹೇಳಿ. ಈಗಿನ್ನೂ ನಾವು ಡಿಸ್ಕಷನ್ ಮಾಡಿದ್ವಿ, ಈ ನಂಬರನ್ನು ನಾವು ಸೈಂಟಿಫಿಕ್ ನೋಟೇಷನಲ್ಲಿ ಬರೆದ್ರೆ 1.2 × 10⁻² ಅಂತ ಹೇಳಿ ಬರಿಬೋದು. ಈ ಒಂದು ರೂಲ್ 5ಅಲ್ಲಿ ನಾವು ಕನ್ಸಿಡರ್ ಮಾಡೋ ಪ್ರಕಾರ ಯಾವುದೇ ಒಂದು ನಂಬರನ್ನು ಸೈಂಟಿಫಿಕ್ ನೋಟೇಷನಲ್ಲಿ ಬರೆದ್ರೆ ಇಲ್ಲಿ ಬರುವಂತಹ ಡಿಜಿಟ್ಗಳನ್ನು ಮಾತ್ರ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಕೇವಲ 2 ಡಿಜಿಟ್ ಬರೋದ್ರಿಂದಾಗಿ ಸಿಗ್ನಿಫಿಕೆಂಟ್ ಫಿಗರನ್ನು 2 ಅಂತೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ. ರೂಲ್ 2 ಮತ್ತು ರೂಲ್ 5 ಒಂದೇ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಆಗ ನಾವು ಯಾವುದೇ ಒಂದು ನಾನ್ ಝೀರೋ ಡಿಜಿಟ್ನ ಮುಂದೆ ಝೀರೋಗಳು ಇದ್ದಾಗ ಈ ರೀತಿ ಝೀರೋಗಳನ್ನು ಕೈಬಿಟ್ಟು ಕೇವಲ ನಂಬರನ್ನು ಮಾತ್ರ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಇನ್ನು ರೂಲ್ 3ಗೆ ಬಂದರೆ ಝೀರೋಸ್ ಬಿಟ್ವೀನ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಅಂದರೆ ಅರ್ಥ ಏನಪ್ಪ ಅಂತಂದರೆ 2 ನಾನ್ ಝೀರೋ ಡಿಜಿಟ್ ಇದೆ, ಇದರ ನಡುವೆ ಝೀರೋ ಬಂದರೆ ಆಗ ಆ ಝೀರೋವನ್ನು ಕನ್ಸಿಡರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 102ನಲ್ಲಿ ಝೀರೋ ಮಧ್ಯದಲ್ಲಿ ಬಂದಿದೆ, ಆದ್ದರಿಂದ ಈ 3 ಡಿಜಿಟ್ಗಳನ್ನು ಕನ್ಸಿಡರ್ ಮಾಡಿ ಸಿಗ್ನಿಫಿಕೆಂಟ್ ಫಿಗರ್ 3 ಅಂತೇಳಿ ಬರಿಬೇಕು. ಇಲ್ಲೂ 304 ಅಂತ ಇದೆ, ಹಾಗಾಗಿ ಸಿಗ್ನಿಫಿಕೆಂಟ್ ಫಿಗರ್ಸ್ 3 ಆಗುತ್ತೆ. ಸೊ ಈಗ 1 0 0 2 3 ಅಂತ ಹೇಳಿ ಬಂತು ಅಂತ ಹೇಳಿದ್ರೆ ಇಲ್ಲಿ ಟೋಟಲ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಈಸ್ 5. ಇನ್ನು ರೂಲ್ 4 ಏನು ಹೇಳುತ್ತೆ, ಝೀರೋಸ್ ಟು ದ ರೈಟ್ ಆಫ್ ದ ಡೆಸಿಮಲ್ ಪಾಯಿಂಟ್ಸ್ ಆರ್ ಸಿಗ್ನಿಫಿಕೆಂಟ್. ಅಂದರೆ ನಾವು ಒಂದು ನಂಬರ್ ಬರೆದಾಗ ಡೆಸಿಮಲ್ ಪಾಯಿಂಟಿನ ರೈಟ್ನಲ್ಲಿ ಬರುವಂತಹ, ಅದು ನಾನ್ ಝೀರೋ ಡಿಜಿಟ್ ಆದ ನಂತರ ಬರುವಂತಹ ಝೀರೋಗಳು ಸಿಗ್ನಿಫಿಕೆಂಟ್. ಫಾರ್ ಎಕ್ಸಾಂಪಲ್ ಇಲ್ಲಿ 1.50 ಅಂತ ಹೇಳಿ ಬರೆದಿದ್ದೀವಿ ಅಂತ ಹೇಳಿದ್ರೆ ಈ ಒಂದು ಝೀರೋವನ್ನು ಸಿಗ್ನಿಫಿಕೆಂಟ್ ಫಿಗರ್ ಅಂತ ಕನ್ಸಿಡರ್ ಮಾಡಬೇಕು. ದ ಡಿಜಿಟ್ ರೈಟ್ ಟು ದ ಡೆಸಿಮಲ್ ಪಾಯಿಂಟ್ ವಿಚ್ ಕಮ್ಸ್ ಆಫ್ಟರ್ ನಾನ್ ಝೀರೋ ಡಿಜಿಟ್, ಅದನ್ನು ಕೂಡ ಸಿಗ್ನಿಫಿಕೆಂಟ್ ಲೆಕ್ಕಕ್ಕೆ ತಗೋಬೇಕು. ಸೊ ಹಾಗಾಗಿ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ 3 ಅಂತ ಹೇಳಿ ಬರುತ್ತೆ. ಸೊ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಡೆಸಿಮಲ್ ಪಾಯಿಂಟಿನ ಹಿಂದೆ ಬರುವಂಥ ಝೀರೋನ ಕನ್ಸಿಡರ್ ಮಾಡಬಾರ್ದು, ಮುಂದೆ ಬರುವಂತಹ ನಂಬರ್ಗಳನ್ನು ನೋಡಿ ನಾನ್ ಝೀರೋ ಡಿಜಿಟ್ ಹಾಗೂ ಝೀರೋವನ್ನು ಕನ್ಸಿಡರ್ ಮಾಡಿದ್ರೆ ಸಿಗ್ನಿಫಿಕೆಂಟ್ ಫಿಗರ್ 2 ಅಂತ ಹೇಳಿ ಬರುತ್ತೆ. ಇನ್ನು ಈ ಒಂದು ನಂಬರಲ್ಲೂ ಕೂಡ ಈ ಝೀರೋವನ್ನು ಕನ್ಸಿಡರ್ ಮಾಡಲ್ಲ, ಡೆಸಿಮಲ್ ಪಾಯಿಂಟ್ ಆದ ನಂತರ ಇರುವಂತಹ ಝೀರೋ ಆದರೆ ಇದು ನಾನ್ ಝೀರೋ ಡಿಜಿಟ್ನ ಹಿಂದೆ ಇರೋದ್ರಿಂದ ಕನ್ಸಿಡರ್ ಮಾಡಲ್ಲ, ಕೇವಲ 2 ಡಿಜಿಟ್ಗಳನ್ನು ಮಾತ್ರ ನಾವು ಕನ್ಸಿಡರ್ ಮಾಡಿ ಸಿಗ್ನಿಫಿಕೆಂಟ್ ಫಿಗರ್ 2 ಅಂತ ಹೇಳಿ ಬರಿತೀವಿ. ಇಲ್ಲೂ ನಿಮಗೆ ಮತ್ತೆ ಅನುಮಾನ ಬರ್ಬೋದು, ಈ ಝೀರೋವನ್ನು ಯಾಕೆ ಕನ್ಸಿಡರ್ ಮಾಡಲಿಲ್ಲ ಅಂಥೇಳಿ. ಈ ಒಂದು ನಂಬರನ್ನು ನಾವು ಒನ್ಸ್ ಅಗೈನ್ ಸೈಂಟಿಫಿಕ್ ನೋಟೇಷನಲ್ಲಿ ಬರೆದ್ರೆ 2 ಡಿಜಿಟ್ ಮುಂದಕ್ಕೆ ಡೆಸಿಮಲ್ ಪಾಯಿಂಟನ್ನು ತಗೊಂಡು ಹೋದರೆ ನಾವೇನಂತ ಬರಿಬೋದು, 5.2 × 10⁻² ಅಂತ ಹೇಳಿ ಬರಿಬೋದು. ಸೈಂಟಿಫಿಕ್ ನೋಟೇಷನಲ್ಲಿ ಬರೆದಾಗ ಈ ನಂಬರ್ಗನ್ನು ಮಾತ್ರ ಕನ್ಸಿಡರ್ ಮಾಡಬೇಕು ಅಂತ ಈಗಿನ್ನೂ ಹೇಳ್ಕೊಟ್ಟಿದ್ದೆ. ಸೊ ಹಾಗಾಗಿ ಇಲ್ಲಿ 2
ಸಿಗ್ನಿಫಿಕೆಂಟ್ ಫಿಗರ್ ಅಂಥೇಳಿ ಬರುತ್ತೆ. ಆ ಒಂದು ಕಾರಣದಿಂದಾಗಿ ಯಾವುದೇ ಡೆಸಿಮಲ್ ಪಾಯಿಂಟ್ ಆದ ನಂತರ ನಾನ್ ಝೀರೋ ಡಿಜಿಟ್ ಆದಮೇಲೆ ಝೀರೋ ಬಂದರೆ ಕನ್ಸಿಡರ್ ಮಾಡಬೇಕು ಅನ್ನುವಂತಹ ರೂಲನ್ನು ಇಲ್ಲಿ ಅನ್ವಯಿಸಿದ್ದೀವಿ. ಇನ್ನು ಕೊನೆಯದಾಗಿ ರೂಲ್ ನಂಬರ್ 5, ಓನ್ಲಿ ಎನ್ ವ್ಯಾಲ್ಯೂವನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಅಂದರೆ ಅರ್ಥ ಈ ರೀತಿಯಲ್ಲಿ ನಾವು ಸೈಂಟಿಫಿಕ್ ನೋಟೇಷನಲ್ಲಿ ಬರ್ಕೊಂಡಿದ್ರೆ ಸೈಂಟಿಫಿಕ್ ನೋಟೇಷನಲ್ಲಿ ಈ ಪಾರ್ಟಲ್ಲಿ ಇರುವಂತಹ ನಂಬರ್ಗಳನ್ನು ಮಾತ್ರ ಕನ್ಸಿಡರ್ ಮಾಡಿ ಮೇಲಿನ 4 ರೂಲ್ಸನ್ನು ಅನ್ವಯಿಸಿ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಕನ್ಸಿಡರ್ ಮಾಡಬೇಕು. ಈ ಪಾರ್ಟನ್ನು ನಾವು ಕನ್ಸಿಡರ್ ಮಾಡಬಾರ್ದು. ಸೊ ಇಲ್ಲೀಗ 6.022 ಅಂತ ಇರೋದ್ರಿಂದ ಸಿಗ್ನಿಫಿಕೆಂಟ್ ಫಿಗರ್ ಆಫ್ ದಿಸ್ ನಂಬರ್ ಈಸ್ 4. ಈ ರೀತಿಯಲ್ಲಿ ನಮಗೆ ನಂಬರ್ಸ್ಗಳನ್ನು ಕೊಟ್ಟು ಇದರ ಸಿಗ್ನಿಫಿಕೆಂಟ್ ಫಿಗರ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಎಕ್ಸಾಮಿನೇಷನಲ್ಲಿ ಕೇಳ್ತಾ ಇರ್ತಾರೆ. ಈ ಒಂದು ಇಂಪಾರ್ಟೆಂಟ್ ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಾವು ಇಂದಿನ ವಿಡಿಯೋದಲ್ಲಿ ಪ್ರಿಸಿಷನ್ ಮತ್ತು ಆಕ್ಯುರೇಸಿ ಅಂತಂದರೆ ಏನು, ಅವುಗಳಿಗೆ ಎಕ್ಸಾಂಪಲ್ಗಳನ್ನು ಹಾಗೂ ಒಂದು ನಂಬರನ್ನು ಸೈಂಟಿಫಿಕ್ ನೋಟೇಷನಲ್ಲಿ ಬರೆಯೋದು ಹೇಗೆ, ಹಾಗೂ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತಂದರೆ ಏನು, ಹಾಗೂ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇರುವಂಥ 5 ರೂಲ್ಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.